ಯುಕೆ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ನಾನು MPMC ಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ GBR ಮಹಾವಿದ್ಯಾಲಯದ ಶ್ರೀ ಹಾನಗಲ್ಲ ಕುಮಾರೇಶ ಸಭಾಂಗಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ 2024ರ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಕೃಷ್ಣನಾಯ್ಕ ಅವರು ಮಾತನಾಡಿ, ಪತ್ರಕರ್ತರಿಗೆ ಕುಳಿತುಕೊಳ್ಳಲು ಒಂದು ಭವನವಿಲ್ಲ, ಮೂಲ ಸೌಕರ್ಯಗಳಿಲ್ಲ. ಪತ್ರಿಕಾ ಭವನದ ನವೀಕರಣಕ್ಕೆ 5 ಲಕ್ಷ ರೂಗಳನ್ನು ಅನುದಾನವನ್ನು ನೀಡುವುದಾಗಿ ಭರವಸೆಯನ್ನು ನೀಡಿದರು. ಬರುವ ವಿಧಾನಮಂಡಲದ ಅಧಿವೇಶನದಲ್ಲಿ ಪತ್ರಕರ್ತರ ಸಮಸ್ಯೆಗಳನ್ನು ಕುರಿತು ನಾನು ಮಾತನಾಡುತ್ತೇನೆ. ಪ್ರಜಾಪ್ರಭುತ್ವ ಉಳಿವಿಗಾಗಿ ಪತ್ರಿಕೆಗಳು ಮಹತ್ವದ ಜವಾಬ್ದಾರಿಯನ್ನು ಅರಿತು ಕಾರ್ಯನಿರ್ವಹಿಸುತ್ತಿವೆ. ಸಮಾಜದ ಅಭಿವೃದ್ಧಿಗೆ ಪತ್ರಕರ್ತರು ಅವಿರತವಾಗಿ ಶ್ರಮಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ P. ಸತ್ಯನಾರಾಯಣ ಮಾತನಾಡಿ, ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಪತ್ರಕರ್ತರ ಜವಾಬ್ದಾರಿ ದೊಡ್ಡದಿದೆ. ಸಂಕಷ್ಟಗಳು ಪತ್ರಕರ್ತರನ್ನು ಕಾಡುತ್ತಿವೆ. ಸಾಮಾಜಿಕ ಜಾಲತಾಣ ಮತ್ತು ಕೃತಕ ಬುದ್ಧಿಮತ್ತೆ ಎಂತಹ ಅಪಾಯವನ್ನು ಸೃಷ್ಟಿ ಮಾಡುತ್ತಿವೆ. ಇವುಗಳ ಮಧ್ಯೆ ನಾವು ಕೆಲಸ ಮಾಡಬೇಕಾಗಿದೆ ಎಂದರು. ಹೂವಿನಡಗಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಬಹಳ ಕ್ರಿಯಾಶೀಲವಾಗಿ ನಿರಂತರವಾಗಿ ಬಹಳ ಸಂತೋಷ ವಿಷಯ ಎಂದರು. ಗೌಮಠದ ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದರು. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ವಿಶ್ವನಾಥ್ ಹಳ್ಳಿಗುಡಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು. ಇಲ್ಲವಾದಲ್ಲಿ ಪತ್ರಿಕಾರಂಗ ಅವುಗಳ ಜವಾಬ್ದಾರಿಯನ್ನು ತಿಳಿಸುವ ಕೆಲಸ ಮಾಡುತ್ತದೆ. ಅಂಕುಡೊಂಕುಗಳನ್ನು ತಿದ್ದುವ ಕೆಲಸವನ್ನು ಪತ್ರಿಕಾರಂಗ ಮಾಡುತ್ತಿದೆ. ಜೊತೆಗೆ ಸರ್ಕಾರ ಮತ್ತು ಜನರ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. BDCC ಬ್ಯಾಂಕ್ ನಿರ್ದೇಶಕ ಐಗೋಳ್ ಚಿದಾನಂದ್, ಪುರಸಭೆ ಮಾಜಿ ಅಧ್ಯಕ್ಷ ವಾರದ ಗೌಸ್ ಮೊಹಿದ್ದೀನ್, ಪ್ರಾಚಾರ್ಯದ SS ಪಾಟೀಲ್, ಅಮರೇಗೌಡ ಪಾಟೀಲ್, ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ CK ನಾಗರಾಜ್, ತಹಸೀಲ್ದಾರ್ KM ಗುರುಬಸವರಾಜ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ G. ಪರಮೇಶ್ವರ್ ಉಪಸ್ಥಿತರಿದ್ದರು. ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ನಿವೃತ್ತ ವೈದ್ಯಾಧಿಕಾರಿ ಡಾಕ್ಟರ್ ಸುಭಾಷ್ ಚಂದ್ರ, ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕ ಆನಂದ ಡೋಳಿನ, ಪರಿಸರ ಸಂರಕ್ಷಕ ಬೀರಪ್ಪ ದಂಪತಿಗಳು, ಪ್ರಯೋಗಶೀಲ ಕೃಷಿಕ ಸಜ್ಜ ಶರಣಪ್ಪ, ಸಂಗೀತ ಶಿಕ್ಷಕ ಮೌಲಾ ಸಾಬ್, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾವ್ಯ ಪಾರಿ ಪ್ರಾರ್ಥನೆ ಹಾಡಿದರು. ಪತ್ರಕರ್ತ P. ವೀರಣ್ಣ ಸ್ವಾಗತಿಸಿದರು. MPM ಶಿವಪ್ರಕಾಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. H. ಚಂದ್ರಪ್ಪ ನಿರೂಪಿಸಿದರು. ಕೆಲಸ ಮಾಡಿ ಸಮಾಜದ ಧ್ವನಿಯಾಗಿ ಪ್ರಜಾಪ್ರಭುತ್ವದ 4ನೇ ಸ್ತಂಭವಾಗಿ ವೈಯಕ್ತಿಕ ಜೀವನವನ್ನು ಈ ಸಮಾಜದ ಅಭಿವೃದ್ಧಿಗಾಗಿ ಸತ್ಯದ ಧ್ವನಿಯಾಗಿ ಕಾರ್ಯನಿರ್ವಹಿಸಿರುವ ಎಲ್ಲ ಪತ್ರಿಕಾ ಉದ್ಯಮದ ಮಿತ್ರರಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ನೀಡುತ್ತಾ, ಪತ್ರಿಕೆ ಕೇವಲ ಈ ಪ್ರಜಾಪ್ರಭುತ್ವ ಅನಿವಾರ್ಯತೆ ಅಥವಾ ಪ್ರಜಾಪ್ರಭುತ್ವದ ಅಂಗ ಅಂತಷ್ಟೇ ಅಲ್ಲ, ಈ ಪ್ರಜಾಪ್ರಭುತ್ವದ ಅಡಿಪಾಯ ಅನ್ನೋದು ಕೂಡ ತಪ್ಪಾಗಲ್ಲ. ಬಹಳಷ್ಟು ಹಿರಿಯರು, ಗಣ್ಯರು ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆಗಳ ಮಹತ್ವ ಏನಿದೆ ಅಂತೇಳಿ ಕೆಲವು ಹೇಳಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಪತ್ರಿಕೆಗಳು ಕೇವಲ ಅಡಿಪಾಯನೇ ಅಷ್ಟೇ ಅಲ್ಲ, ಇವತ್ತು ಸಮಾಜ ಉಳಿದಿದೆ ಅಂತಂದರೆ ಕೇವಲ ಕಾರ್ಯಾಂಗ ಅಥವಾ ಶಾಸಕಾಂಗ ಅಷ್ಟೇ ಅಲ್ಲ, ಕಾರ್ಯಾಂಗ ಮತ್ತು ಶಾಸಕಾಂಗದವರು ಈ ಪ್ರಜಾಪ್ರಭುತ್ವ ಉಳಿಸುವ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಏನು ಮಾಡ್ತಾ ಇಲ್ಲ ಅಂತೇಳಿ ಸತ್ಯ ಸುದ್ದಿಗಳನ್ನು ಹೊರ ಹಾಕುವುದರ ಮೂಲಕ ಅವರು ಕೂಡ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮರಿಲಾರದ ರೀತಿಯಿಂದ ಎತ್ತಿ ತೋರಿಸಿ ಇವತ್ತು ಪ್ರಜಾಪ್ರಭುತ್ವ ಹೊಂದಿದೆ ಅಂತಂದರೆ ಅದು ಪತ್ರಿಕೆಯಿಂದ ಕೂಡ ತಪ್ಪಲ. ಪ್ರಜಾಪ್ರಭುತ್ವದಲ್ಲಿ ಒಂದು ಮಹತ್ವದ ಒಂದು ಸ್ತಂಭ ಅಂತೇಳಿ ಸ್ಥಾನಮಾನ ಕೊಟ್ಟು ಇವತ್ತು ಎಲ್ಲ ರೀತಿಯ ಪ್ರಜಾಪ್ರಭುತ್ವದಲ್ಲಿ ಸ್ಥಾನಮಾನಗಳಿದ್ರು ಕೂಡ ಇವತ್ತು
ಪತ್ರಕರ್ತರಿಗೆ ಸಿಗುವ ಸೌಲಭ್ಯಗಳು ಯಾವುದೇ ಸರ್ಕಾರ, ಈ ಸರ್ಕಾರ ಅಂತಲ್ಲ ಯಾವುದೇ ಸರ್ಕಾರಗಳು ಕೂಡ ಆಲೋಚನೆ ಕೂಡ ಮಾಡಲಾರದೆ ಇವತ್ತು ಪತ್ರಿಕೋದ್ಯಮ ಒಂಥರ ಬಡವಾಗಿದೆ ಅಂದರೆ ಕೂಡ ತಪ್ಪಾಗಲ್ಲ. ಇವತ್ತು ಕಾರ್ಯಾಂಗ ಮತ್ತು ಶಾಸಕಾಂಗ ಅಷ್ಟೇ ಪವರ್ಫುಲ್ ಇರುವ ಈ ಪತ್ರಿಕೋದ್ಯಮ ಇವತ್ತು ಕೇವಲ ನಮ್ಮ ಮಾಜಿ ಅಧ್ಯಕ್ಷರು ಎಂ ಅವರು ಹೇಳ್ತಾ ಇದ್ರು, ಇವತ್ತು ಯಾವ ರೀತಿ ಆಗಿದೆ ಅಂತಂದ್ರೆ ಇವತ್ತಿನ ಟ್ರೆಂಡ್ಗಳಲ್ಲಿ ಒಂದು ರೀತಿ ಪತ್ರಿಕೆಗಳು ಕಾಟಾಚಾರಕ್ಕೆ ಆಗೋದಕ್ಕಿಂತ ಇವತ್ತು ಸಮಾಜ ನೋಡೋ ರೀತಿಯಿಂದ ಇವತ್ತು ಪರಿಸ್ಥಿತಿ ಉದ್ಭವ ಆಗಿದೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಸರ್ಕಾರಗಳು ಅವರ ಹೊಣೆಗಾರಿಕೆ ಮತ್ತು ಅವರು ಈ ಪ್ರಜಾಪ್ರಭುತ್ವದಲ್ಲಿರುವ ಈ ಸ್ತಂಭವನ್ನು ಮರ್ತಿದ್ದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಬರುವ ಪೀಳಿಗೆಗಳು ಇವತ್ತು ಈ ಪತ್ರಿಕೆ, ಈ ಮಾಧ್ಯಮಗಳು, ಇವರ ಕೆಲಸ ಏನು, ಇವರು ಯಾವ ರೀತಿ ಮಾಡಬೇಕು ಅನ್ನೋದನ್ನೇ ಇವತ್ತು ಮಹಿಳಾ ಪರಿಸ್ಥಿತಿ ಉದ್ಭವ ಆಗಿದೆ. ಯಾವುದೇ ರೀತಿಯ ಪಕ್ಷಪಾತ ಇಲ್ಲದೆ ಇವತ್ತು ಸತ್ಯವನ್ನು ಹೊರ ಹಾಕುವುದರ ಮೂಲಕ ಜಾಗೃತಿಗೊಳಿಸೋದಷ್ಟೇ ಅಲ್ಲ, ಸಮಾಜದ ಅಭಿವೃದ್ಧಿಗೋಸ್ಕರ ಕೂಡ ಈ ನಮ್ಮ ಪತ್ರಿಕೆಗಳು ಶ್ರಮಿಸುತ್ತಿದ್ದಾವೆ ಅಂತ ಕೂಡ ತಪ್ಪಾಗಲ್ಲ. ಹಾಗಾಗಿ ನಾನು ಈ ರೀತಿಯ ಸಮಾಜದ ಸೇವೆ, ಜನ ಜಾಗೃತಿ ಗೋಸ್ಕರ ಕೆಲಸ ಮಾಡುವ ಪತ್ರಕರ್ತರಿಗೆ ಇರಲಿಕ್ಕೆ ಒಂದು ಒಳ್ಳೆ ರೀತಿಯ ಒಂದು ಪತ್ರಿಕಾ ಭವನ ಇಲ್ಲ, ಭವನದಲ್ಲಿ ಕೂತ್ಕೊಳ್ಳೋಕ್ಕೆ ಸೇರು ಕುರ್ಚಿಗಳಿಲ್ಲ, ಕೂತ್ಕೊಂಡು ಏನೊಂದು ಸುದ್ದಿ ಪ್ರಸಾರ ಮಾಡೋ ಥರ ಅಲ್ಲಿ ಆ ರೀತಿಯ ಎನ್ವಿರಾನ್ಮೆಂಟ್ ಕೂಡ ಇಲ್ಲ. ಹಾಗಾಗಿ ನಾನು ಒಂದು ಟೈಮ್ ಹೋದಾಗ ನಾನು ಹೇಳಿದೆ, ಒಂದು 5 ಲಕ್ಷ ಕೊಡ್ತೀನಿ ಸರ್, ನನಗೆ ಅಧಿಕಾರ ಇರೋದೇ 5 ಲಕ್ಷವರೆಗೆ ನಾನು ಕೊಡಬಲ್ಲೆ, ಆ 5 ಲಕ್ಷ ನನಗೆ ಯಾವಾಗ ಬೇಕೋ ಅವಾಗ ತಗೊಳ್ಳಿ ಅಂತೇಳಿ ಹೇಳಿದೆ. ಈ ಹಿಂದೆ ಅಂದರೆ ಕೆಲವು ದಿನಗಳ ಹಿಂದೆ ಎಲ್ಲ ನನ್ನ ಸ್ನೇಹಿತರು ಸಿಕ್ಕಾಗ, ಇಲ್ಲ ಸರ್ ಅದನ್ನು ನಮಗೆ ಕೊಟ್ಟರೆ ಒಳ್ಳೆ ರೀತಿಯಿಂದ ನಾವು ರಿನೋವೇಟ್ ಮಾಡೋಕ್ಕಾಗೋದಿಲ್ಲ, ಗೊತ್ತಿಲ್ಲ, ತಾವು ತಮ್ಮ ಆಫೀಸ್ಗಳು ಯಾವ ರೀತಿ ತಾವು ಅದನ್ನು ಉನ್ನತೀಕರಿಸಿದ್ದೀರೋ ಆ ರೀತಿ ನಮ್ಮ ಭವನ ಕೂಡ ಉನ್ನತೀಕರಿಸಿ ಅಂದಿದ್ದಾಗ ನಾನು 5 ಲಕ್ಷ ಶಾಂಕ್ಷನ್ ಮಾಡಿ ಮುಂದಿನ ತಿಂಗಳಲ್ಲಿ ಆ ರಿನೋವೇಷನ್ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ ಈ ವೇದಿಕೆ ಮೂಲಕ ಮಾಡಿಕೊಡ್ತಾ, ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಸಮಸ್ಯೆಗಳು ಏನೇನಿದ್ದಾವೆ ನಾನಿಲ್ಲಿ ಓದ್ತಾ ಇದ್ದೀನಿ, ಆ ಸಮಸ್ಯೆಗಳು ಬಿಟ್ಟು ಬೇರೆ ಯಾವುದೇ ರೀತಿಯ ಸಮಸ್ಯೆಗಳು ಏನಾದರೂ ಇದ್ದರೆ ಅಥವಾ ತಮ್ಮ ಪರವಾಗಿ ವಿಧಾನಸೌಧದಲ್ಲಿ ಧ್ವನಿ ಎತ್ತರ ಕೆಲಸ ಮಾಡೋಂಥ ಏನಾದರೂ ಅವಶ್ಯಕತೆ ಇದ್ದರೆ ನಾನು ತಮ್ಮ ಪರವಾಗಿರ್ತೀನಿ, ತಮ್ಮ ಪರವಾಗಿ ಧ್ವನಿ ಎತ್ತೀನಿ ಅಂತೇಳಿ ಹೇಳ್ತಾ, ಇಲ್ಲಿ ಕೂತಿರುವ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳು ಕೂಡ ಪತ್ರಿಕಾ ಒಂದು ನಮ್ಮ ಪ್ರಜಾಪ್ರಭುತ್ವದಲ್ಲಿ 4ನೇ ಸ್ತಂಭ, ಹಾಗಾಗಿ ಅವರು ಶ್ರಮಿಸಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಹಾಗಾಗಿ ಮತ್ತೊಮ್ಮೆ ನಿರಂತರವಾಗಿ ಅವರ ವೈಯಕ್ತಿಕ ಕುಟುಂಬವನ್ನು ದೂರ ಮಾಡಿಕೊಂಡು ವೈಯಕ್ತಿಕ ಕೆಲಸ ಚಟುವಟಿಕೆಗಳಿಂದ ದೂರ ಇಟ್ಟು ಇವತ್ತು ನಿರಂತರವಾಗಿ ಈ ಸಮಾಜಕ್ಕೋಸ್ಕರ ದುಡಿತಿರುವ ಮತ್ತೊಮ್ಮೆ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ, ಯಾವಾಗಲೂ ತಮ್ಮ ಜೊತೆ ಇರ್ತೀವಿ, ತಮ್ಮ ಕೈಗಳಿಗೆ ಸದಾ ತಮ್ಮ ಜೊತೆ ಕೈ ಜೋಡಿಸ್ತೀವಿ ಮತ್ತು ಮುಂದಿನ ಆಗಸ್ಟ್ ತಿಂಗಳಲ್ಲಿ ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಪೂಜೆ ಮಾಡಿ ತಮ್ಮ ಪತ್ರಿಕಾ ಭವನದ ರಿನೋವೇಷನ್ ಕಾರ್ಯವನ್ನು ನಾನು ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾ, ಬರುವುದರಿಂದ ಗಣ್ಯರು ಅಥವಾ ಪೂಜ್ಯರ ಪಾತ್ರವನ್ನು ಮತ್ತೊಮ್ಮೆ 25 ವರ್ಷ ಇವತ್ತಿಗೆ ಇತಿಹಾಸ ಬಂದಿದೆ. ಈ ಕುಲುಕೂರು ಈ ಸಂಘ ಸ್ಥಾಪನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಸಂಘದ ಸದಸ್ಯರು ಸುಮ್ಮನೆ ರಾಜ್ಯದಲ್ಲಿ 30,000 ಜನ ನಾವೆಲ್ಲ ಇದ್ದೀವಿ. ಈ ಸಂಘದ ಧ್ಯೇಯ ಉದ್ದೇಶಗಳು ಮುಂದೆ ನೈಜ ಪತ್ರಕರ್ತರು ಮಾತ್ರ ನಮ್ಮ ಸಂಘದಲ್ಲಿ ಬೆಳಿಬೇಕಂತ ಒಂದು ನಾವು ಧ್ಯೇಯ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ.
ಹಾಗಾಗಿ ಸಮಾಜದ ಸ್ವಾಸ್ಥ್ಯ ಕಾಪಾಡಲಿ ಪತ್ರಕರ್ತರ ಪಾತ್ರ ಭಾಳ ದೊಡ್ಡದಿದೆ. ಆದರೂ ಕೂಡ ಆ ಪಾತ್ರದ ಜೊತೆಗೆ ನಮ್ಮದು ಕೂಡ ಸಂಕಷ್ಟಗಳು ಕೂಡ ತುಂಬ ನಮ್ಮನ್ನು ಕಾಡ್ತಾ ಇದ್ದಾವೆ. ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ನಾವು ನಮ್ಮ ಕೆಲಸಗಳನ್ನು ನಿರ್ವಹಿಸಲೇಬೇಕಾದಂಥ ಜವಾಬ್ದಾರಿ ಕೂಡ ಇದೆ. ಅದರ ನಡುವೆ ಹಿಂದೆ ನಾವೆಲ್ಲ ಪೇಪರಲ್ಲಿ ಬರೆದುಬಿಟ್ಟು ಪೋಸ್ಟು ಅಥವಾ ಬಸ್ಸಲ್ಲಿ ಕಳಿಸಿದಾಗ 3 ದಿನಕ್ಕೆ 4 ದಿನಕ್ಕೆ ಸುದ್ದಿಗಳು ಬರ್ತಾಯಿತ್ತು ನಮ್ಮ ಪತ್ರಿಕೆಗಳಲ್ಲಿ. ಇವತ್ತಿನ ಸುದ್ದಿ 3 ದಿನ ಆದಮೇಲೆ ಸಿಗ್ತಾಯಿತ್ತು. ಇವತ್ತು ಸೋಷಿಯಲ್ ಮೀಡಿಯಾ ಬಂದಿದೆ, ಈಗ ಮತ್ತೆ AI ಬಂದಿದೆ. ಸೋಷಿಯಲ್ ಮೀಡಿಯಾ ಬಂದಮೇಲೆ ಎಷ್ಟು ಫೇಕ್ ನ್ಯೂಸ್ಗಳು ಇವತ್ತು ಹರಿದಾಡ್ತಿದ್ದಾವೆ ಅಂತೇಳಿ ಬಹುಶಃ ತಮಗೆಲ್ರಿಗೂ ಗೊತ್ತಿರುತ್ತೆ. ಈಗ AI ಬೇರೆ ಬಂದಿದೆ, ಇನ್ನು AI ಬಂದಮೇಲೆ ಅಂತೂ ಹೇಳೋದು ಬೇಕಾಗಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ತಾಜಾ ಉದಾಹರಣೆ ಅಂದರೆ ಸೋಷಿಯಲ್ ಮೀಡಿಯಾ ಎಂಥ ಅವಾಂತರಗಳ ಸೃಷ್ಟಿ ಮಾಡುತ್ತಂದರೆ, ಇತ್ತೀಚೆಗೆ ನಿಧನ ಹೊಂದಿದ ಎಸ್ ಜಾನಕಿ, ಖ್ಯಾತ ಗಾಯಕಿ ಎಸ್ ಜಾನಕಿಯವರು ನಿಧನ ಹೊಂದಿದಾಗ ಅವರ ಒಬ್ಬ ಸಾಕು ಮಗ ನವೀನ್ ಅಂತೇಳಿ, ಆ ಸಾಕು ಮಗನೇ ಅವನಿಗೆ ಯಾವಾಗ ಎಸ್ ಜಾನಕಿಯವರು ಅವ್ರದ್ದು ಇನ್ನೂ ಅಂತ್ಯಕ್ರಿಯೆ ಆಗಿತ್ತೋ ಇಲ್ವೋ ಅಷ್ಟರೊಳಗಡೆ ಆ ಮಗನಿಗೆ, ಸಾಕು ಮಗನಿಗೆ ಅವ್ರ ಆಸ್ತಿನ ಬಿಲ್ಲು ಬರೆದಿಟ್ಟಿದ್ದಾರೆ ಅಂತೇಳಿ ಒಂದು ಫೇಕ್ ನ್ಯೂಸು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದು ನೆಕ್ಸ್ಟ್ ಡೇ ಅಥವಾ ಒಂದು 2 ದಿನ ಆದಮೇಲೆ ಆ ನವೀನು ಮತ್ತು ಅವರು ಸ್ನೇಹಿತರು ಇಬ್ಬರು ಬಂದು ನಮ್ಗೆ ಯಾವುದೇ ರೀತಿ ಬಿಲ್ ಆಗಲಿ ಆಸ್ತಿ ಆಗಲಿ ನಾವು ಇಲ್ಲ, ನಾವು ಪ್ರೀತಿಯಿಂದ ಆ ಸಂಗೀತಕ್ಕೆ ನಾವು ಒಂದು ಮಾರು ಹೋಗಿ ಜಾನಕಮ್ಮನವ್ರ ಜೊತೆಗಿದ್ವಿ ಅಂತೇಳಿ ಅವರು ಸ್ಪಷ್ಟೀಕರಣ ಕೊಡ್ತಾರೆ. ಸೊ ಇವತ್ತು ಇಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಇವತ್ತು ಸೋಷಿಯಲ್ ಮೀಡಿಯಾ ಇಂಥ ಕಾಲಘಟ್ಟದಲ್ಲಿ ಈ ಫೇಕ್ ನ್ಯೂಸ್ಗಳು, ಸುದ್ದಿಗಳು ಹರಿದಾಡ್ತಿರೋಂಥ ಕಾಲದಲ್ಲಿ ನಮ್ಮನ್ನು ನಾವು ಯಾವ ರೀತಿ ಇದರಲ್ಲಿ ತೊಡಗಿಸ್ಕೋಬೇಕು? ಪತ್ರಕರ್ತರ ಸಂಘ ಇಂದು ನಾವೇನು ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ಪತ್ರಿಕಾ ದಿನಾಚರಣೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಅಂತಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿ ಹೋಗಬೇಕಾದ್ರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ 3 ಅಂಗಗಳು ಸಮರ್ಪಕವಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಅದರ ಜೊತೆಯಲ್ಲೇ ಪತ್ರಿಕಾ ಅಂಗವನ್ನು ಈ 3 ಅಂಗಗಳು ಸಮರ್ಪಕವಾಗಿ ಕೆಲಸ ಮಾಡ್ತವೇ ಇಲ್ಲ, ಅದರ ಡೊಂಕುಗಳನ್ನು ತಿರ್ತಕ್ಕಂಥ ಭಾಳಷ್ಟು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿಭಾಯಿಸ್ಕೊಳ್ತಕ್ಕಂಥ ಒಂದು ಮಹತ್ತರ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಪತ್ರಿಕಾ ಕ್ಷೇತ್ರ. ಹಾಗಾಗಿನೇ ಅದನ್ನು ನಾವು ಸಂವಿಧಾನಿಕವಾಗಿರ್ತಕ್ಕಂಥ ಮಹತ್ವವನ್ನು ಕೊಡದೇ ಇದ್ರೂ ಕೂಡ ಅದನ್ನು ಸಂವಿಧಾನದ 4ನೇ ಅಂಗ ಅಂತಂದು ಹೇಳ್ಬಿಟ್ಟು ನಾವು ಭಾವಿಸ್ತೇವೆ. ಅಂದರೆ ಪತ್ರಿಕೆ ಮತ್ತು ಪತ್ರಿಕಾ ಕ್ಷೇತ್ರದ ಕೆಲಸ ಏನಂತ ಹೇಳಿದ್ರೆ, ಸರ್ಕಾರ ಮತ್ತು ಜನಸಾಮಾನ್ಯರ ನಡುವೆ ಆ ಸೇತುವೆಯನ್ನು ಬೇಯಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಸರ್ಕಾರ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ನಿರ್ವಹಿಸ್ತದ ಇಲ್ಲೋ ಅಂತಂದೇಳಿ ಸೂಕ್ಷ್ಮವಾಗಿರ್ತಕ್ಕಂಥ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಪತ್ರಿಕಾ ಕ್ಷೇತ್ರ ಮಾಡ್ತದೆ ಅಂತಂದೇಳಿ. ಹಾಗೆಯೇ